ಅಂತೂ ಈ ವರ್ಷ ಒಂದು ಇವನ್ ಹುಡುಗಿ ಮಾಡಿಬಿಡುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಎಪಿಸೋಡ್. ಎಲ್ಲ ಹೆಂಗಿದ್ರಿ? ಇವತ್ತು ಶನಿವಾರ ಅಪ್ಕೊಯ್ ನಮ್ಗೆ IoT ರೆಡಿ ಇತ್ತು. ಹಾಗೆ ನಮ್ಮ IoT ಪ್ರಾಜೆಕ್ಟ್ ಇದು ಐಡಿಯಾ ಸಬ್ಮಿಷನ್ ಇತ್ತು. ಹಾಗೆ ನಾವು ನಮ್ಮ ಐಡಿಯಾಗಳನ್ನೆಲ್ಲ ಹೇಳ್ತು ಸರಿಗೆ, ಸರ್ ಓಕೆ ಮಾಡಿ ಅಂತೇಳಿ ಹೇಳ್ರು. ಹಾಗೆ ಬ್ರೇಕ್ ಪೀರಿಯಡ್ ಟೈಮ್ ಇದ್ದಲ್ಲಿ ನಮ್ ಗಂಡಿದ ಒಂದು ಹೊಸ ಹಾಡಿ ಶುರು ಆಯ್ತು. ಅವನ ವಿಡಿಯೋ ಮಾಡ್ತಿ ಅಂದ್ರು ಕೂಡಿ ಅವ್ನ ರಿಯಾಕ್ಷನ್ ಕಾಣಿ, ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಾಗೆ ಹೊಟ್ಟಿಗೆ ಅಂತ ರೈಕಮ್ ಅಂತೇಳಿ ಕೆಫಿಟೇರಿಯದ ಬದಿ ಬಂದ್ರೆ ನಮ್ಮ ಶಿವರಾಮ್ ಅಂಕಲ್ ಇದು ಬಿಸಿ ಬಿಸಿ ಸಮೋಸ ರೆಡಿ ಆತಿತ್ ಕಾಣಿ. ಅವ್ರ ಪಾಪ ನಂಗೆ ವಿಡಿಯೋ ಮಾಡೋಕ್ಕೂ ಸಹ ಪರ್ಮಿಷನ್ ಕೊಟ್ರು. ಸದ್ಯಕ್ಕೆ ಒಂದು ಸಮೋಸ ತಿಂತೇರಿ, ಆಮೇಲೆ ಒಂದು ಮಾಡಿ ಕೊಡ್ತಿ ಅಂತೇಳಿ ಹೇಳ್ರು. ನಾವಿದ್ನೆಲ್ಲ ಬಡ್ದು ಬಾಯಿಗೆ ಹಾಕೊಂಡು ಶನಿವಾರ ಹಾಕೋಯ್ ಕ್ಲಾಸಲ್ಲಿ ಮುಗಿಸ್ಕೊಂಡು ಸೀದಾ ಮನೆ ಬದಿಗೆ ಹೊರಟೆ. ಬಪ್ಪು ದಾರಿಂಗ್ ಈಚರ್ ಗಾಡಿ ಕಾರ್ ಟಚ್ ಆಗಿ ಇದ್ದಿತ್ತು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಇದನ್ನೆಲ್ಲ ಮುಗಿಸ್ಕೊಂಡು ಮನೆ ಬದಿ ಬಂದ್ರೆ ಮಯೂರ್ ಪ್ರಾಣೇಶ್ ಬರ್ಡೇ ಸರ್ಪ್ರೈಸ್ ಕೊಡು ಅಂತೇಳಿ ಕರ್ಕೊಂಡು ಹಬ್ಬ ಬಂದ. ಹಾಗೆ ಕೇಕ್ ಇಟ್ಕೊಂಡು ಹಬ್ಬ ಬೇಕರಿ ಬದಿ ಬಂತು. ಪ್ಲಸ್ ಅಂತೇಳಿ ಕೇಳ್ಬೇಡಿ, ಅರ್ಥ ಪರಿಗೆ ಅರ್ಥ ಆಗ್ತದೆ. ಇದನ್ನೆಲ್ಲ ಮುಗಿಸ್ಕೊಂಡು ಸರ್ಪ್ರೈಸ್ ಕೊಡು ಅಂದ್ರೆ ಇವನ್ ಮನೆ ಒಳಗೆ ಹೊರ ಇವೆ ಅಂತ ಮಾಡ್ತಿದ್ದ ಗಣಿ. ರಿಬ್ಬನ್ ಬಾಯ್ಸ್ ಸಿಕ್ಕದೆ ಗರ್ಲಿದ್ ಹಿಡ್ಕ ಬಂತ, ಇಲ್ದಿರೋ ಅವನ್ ಅದೇ ಬಿಡಿ. ಹಾಗೆ ಅವನಿಗೆ ಕೇಕ್ ಎಲ್ಲ ಕಟ್ ಮಾಡಿಸಿ ಹಾಗೆ ಸಣ್ಣಕ್ಕೆ ಒಂದು ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಂಡು ನಾವು ಸೀದಾ ಅದನ್ನೆಲ್ಲ ಮುಗಿಸ್ಕೊಂಡು ಮನೆ ಬದಿ ಬಂತು. ಸೊ ಇದಾಗಿತ್ತು ಇವತ್ತಿನ ಡೇ. ಹೆಚ್ಚಿನ ಕಂಟೆಂಟ್ಗಾಗಿ ಫಾಲೋ ಮಾಡಿ. ಅಲ್ಲಿವರೆಗೂ ಟಾಟಾ ಬಾಯ್, ಜೈ ಶ್ರೀರಾಮ್.